ಸಂಕ್ರಾಂತಿ ಬೆನ್ನಲ್ಲೇ ದೋಸ್ತಿ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅಂತ ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಕೆಲವು ವಿಕೆಟ್ ಪತನವಾಗಬಹುದು. ಕೈಕೊಟ್ಟು ಬಿಜೆಪಿ ಸೇರೋದಕ್ಕೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರೆಡಿಯಾಗಿದ್ದಾರಂತೆ. ಬಿಜೆಪಿಯಿಂದ ದೋಸ್ತಿ ಸರ್ಕಾರ ಅಸ್ಥಿರಗೊಳಿಸುವ ತಂತ್ರದ ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಹೊಸ ಬಾಂಬ್ ಒಂದನ್ನು ಹಾಕಿದ್ದಾರೆ. 3 ಜನ ಮುಂಬೈಗೆ ಹೋಗಿದ್ದಾರೆ. ಅವರು ಯಾವ ಹೋಟೆಲ್ನಲ್ಲಿದ್ದಾರೆ ಅಂತನೂ ನನಗೆ ಗೊತ್ತು. ಉಳಿದವರು ಅವರವರ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಂತ ಅಂದರೆ ಅವ್ರು ಯಾರು ಅಂತಂದರೆ ಅವರು ಬಿಜೆಪಿಯವರು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಆಪರೇಷನ್ ಕಮಲದ ವಿರುದ್ಧ ಡಿ.ಕೆ. ಶಿವಕುಮಾರ್ ಆಪರೇಷನ್ ಕಾಂಗ್ರೆಸ್ ಮಾಡೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ 3 ಶಾಸಕರ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಟ್ರಬಲ್ ಶೂಟರ್. ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಆಮಿಷ ಕೊಟ್ಟಿದ್ದಾರೆ ಅಂತಲೂ ಕೂಡ ನನಗೆ ಮಾಹಿತಿ ಬಂದಿದೆ ಅಂತ ಡಿ.ಕೆ. ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಫೋನಲ್ಲಿ ನೀವೇ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇ ಬಿಂಬಿಸಿದ್ರಿ, ನೀವೇ ತೋರಿಸಿದ್ರಿ. ಅವ್ರನ್ನ ಯಾರನ್ನೂ ಇನ್ನ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಕೆಲವು MLAಗಳೆಲ್ಲ ನಮ್ಗೆ ಆಫರ್ ಬಂದಿತ್ತು ಅಂತ ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. ಸೊ 15ನೇ ತಾರೀಕು ಆದ್ಮೇಲೆ ಸರ್ಕಾರ, ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ. ಸೊ 51 ಆಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆಂಟಿ ಡಿಫೆಕ್ಷನ್ ಲಾ ಇದೆ. ನೀವೇನ್ ಹೇಳ್ತಾ ಇದ್ದೀರಿ ಅಂತ ಕೂಡ ನಮ್ಗೆ ಗೊತ್ತಿದೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಏನ್ ಕಂಪ್ಲೇಂಟ್ ಮಾಡಿದಾರೋ, ACB ಏನ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾರೋ, ACB ಏನ್ ಮಾಡಿದಾರೋ ಇನ್ನ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕಂಪ್ಲೇಂಟ್ ನ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಯಾವುದೇ ಏಜೆನ್ಸಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪಕ್ಷದ ಜವಾಬ್ದಾರಿಯಾದಂತ ಜನ ಕೊಟ್ಟದ್ದನ್ನ